ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನನ್ನ ಮಗನ ಬಾಕ್ಸ್ ಹಾಕ್ತಾಯಿದ್ದೀನಿ ನೋಡಿ. ಅಲ್ಲಿ ಇನ್ನೊಂದು ಚಿಕ್ಕದು ಹಿಂದೆ ಬಿಟ್ಟೆ ಇದೆ ನೋಡು. ನನಗೆ ಆಸೆ ಅವ್ರ ಅಣ್ಣನ ಬಟ್ಟೆ ಇಕ್ಕಲಿಕ್ಕೆ, ಶೂ ಹಾಕೊಳ್ಳೋಕ್ಕೆ, ಬ್ಯಾಗ್ ತಗೊಳ್ಳೋಕ್ಕೆ, ಆ ಥರ. ಇವಾಗ ಅವನೇ ಪೌಡ್ರು ಕೂಡ ಹಚ್ಚುತ್ತೀನಿ ಹಚ್ಚುತ್ತಾ ಇದ್ದಾನೆ. ಬೆಂಗೆಲ್ಲ ಮುಖಕ್ಕೆ ಬೆಂಗೆಲ್ಲ ಹಾಕು, ಮುಖಕ್ಕೆ ಬೆಂಗೆಲ್ಲ ಹಾಕಪ್ಪ. ಹಿಂದೆ ಬಿಟ್ಟೆ ಬೆಂಗ್ ಹಾಕೋಗು, ಎದಳು. ಮುಖಕ್ಕೆ ಹಾಕ್ಪ, ಈಗ ಮುಖಕ್ಕೆ ಹಾಕ್ಪ, ಮುಖ ಮುಖ ಆಯ್ತು. ಮುಖಕ್ಕೆ ಹಾಕಪ್ಪ, ತನು ಅಣ್ಣ ಮುಖಕ್ಕೆ ಹಾಕು, ಮುಖಕ್ಕೆ ಹಾಕು. ಅಲ್ಲಿ ಇಲ್ಲಿ ಹಾಕ್ಬಿಡು. ಇವಾಗ ಶೂ ಹಾಕ್ತಾ ಇದ್ದೇನೆ. ಪಾಪ ನಾನು ಹೇಳ್ದಂಗೆಲ್ಲ ಮಾಡ್ತಾನೆ, ತಂದುಕೊಡ್ತೇನೆ. ಶೂನೇ ಆಗಲಿ ಏನೇ ಆದರೂ ಅಷ್ಟೇ. ನನಗೆ ಒಂದೊಂದ್ಸಲ ಅಷ್ಟು ಹಠ ಮಾಡ್ತಾನೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಸುಮ್ಮನೆ ಆಯ್ತಾನೆ. ಮಕ್ಕಳೇ ಅಷ್ಟು ಏನೂ ಮಾಡೋಕ್ಕಾಗಲ್ಲ. ಇನ್ನು ಅವರೆಲ್ಲ ಕಳಿಸಿದ್ಮೇಲೆ ನಾನು ಸ್ವಲ್ಪ ಹಂಗೇ ಎಲ್ಲ ಚಾಪೆಲ್ಲ ಎತ್ಕೊಂಡು ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊತಾ ಇದ್ದೀನಿ. ಇನ್ನು ಪೂಜೆ ಮಾಡಿಬಿಡ್ಲಿ ಅಂತ ಹೇಳ್ಬಿಟ್ಟು. ಆವಾಗ ಎದ್ದಾಗಲೇ ಮಾಡೋಣ ಅನ್ಕೋತೇವೆ, ಆಗಲ್ಲ ಟೈಮು. ತಿಂಡಿ ಮಾಡೋದು, ಸ್ನಾನ ಮಾಡಿಸಿ ಆ ಥರ ಆಗೋಗುತ್ತೆ. ಇನ್ನು ಕ್ಲೀನ್ ಮಾಡಿಕೊಂಡೆ. ನಮ್ಮ ಮನೆಯವರು ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ಅವರು ಕೂಡ ಪೂಜೆ ಮಾಡಿದ್ರು. ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡಿದ್ದೆ. ಇಡ್ಲಿ ತಿನ್ಕೊಂಡು ಪೂಜೆ ಮಾಡಿ ಮುಗಿಸಿ ಅವರು ಇಡ್ಲಿ ತಿನ್ಕೊಂಡು ಹೋದರು. ಇನ್ನು ನನ್ನ ಮಗನ ಬಟ್ಟೆ ಬಂದಿತ್ತು, 2 ಮಾಡಿದ್ದ, ಬ್ಲೂ ಮತ್ತು ರೆಡ್ಡು. ನೋಡ್ದ ನನ್ನ ಮಗ ಹಂಗೆ ಚಿಕ್ಕೋನು ಸರ್ಪ್ರೈಸ್ ಥರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡೋಕ್ಕೆ ಹೋಗಿದ್ದ. ಅದು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ಅನಿಸುತ್ತೆ. ಬ್ಲೂ ಮತ್ತು ರೆಡ್ ಕಲರು. ನನ್ನ ಮಗ ನಾನು ಫೋನ್ ಆನ್ ಮಾಡಿಟ್ರೆ ಸಾಕು, ಎಲ್ಲರೂ ಹೋಗಿ ಪೋಸ್ ಕೊಡೋಕ್ಕೆ ನೋಡ್ಕೊಂಡು ನಿಂತ್ಕೊಬಿಡ್ತಾನೆ. ಇನ್ನು ರೆಡ್ ಕಲರು ಸಾಫ್ಟಾಗಿತ್ತು ಮಾತ್ರ. ಟಾಮ್ ಆ್ಯಂಡ್ ಜೆರ್ರಿ ಥರದ್ದು ಇರಲಿ ಅಂತ ಹೇಳ್ಬಿಟ್ಟು ಅವ್ನು ಸ್ಪೈಡರ್ ಮ್ಯಾನ್ ಬಟ್ಟೆ ಬೇಕು ಅಂತ ನಾನು ಸಾಕಿದ್ದೇನೆ. ಇನ್ನೆಲ್ಲ ಚಿಕ್ಕ ಆಗೋದು, ಅವನು ಉದ್ದ ಬೆಳೆದ್ಬಿಟ್ಟು ದಪ್ಪ ಆಗಲಿಲ್ಲ ಅಷ್ಟೇ. ಹಂಗಾಗಿ ಇವನಿಗೆ ಆಗುತ್ತೆ ಎಲ್ಲ ಬಟ್ಟೆಗಳು, ಅವನಿಗೆ ಕಡಿಮೆ. ಹಾಗಾಗಿ ಬಟ್ಟೆ ಬುಕ್ ಮಾಡಿದರು. ನಾನು ಹಾಕಿದ ವಿಡಿಯೋ ಯಾವಷ್ಟು ಜಾಸ್ತಿ ವ್ಯೂಸ್ ಆಗಿರಲಿಲ್ಲ. ಅದು ವಿಡಿಯೋ ನೋಡಿ ಎಲ್ಲದು ಎಷ್ಟು ಈಗೆಲ್ಲ ಮೋಟಿವೇಶನ್ನು ಮತ್ತು ಇಂಪ್ರೆಷನ್ ಮಾಡೋ ಅಂಥದ್ದೇ. ನಾವೇನೇ ಬೇರೆಯವ್ರು ಏನೇ ಕಷ್ಟಪಟ್ಟು ಏನೋ ಮಾಡ್ತಾಯಿದ್ರು ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಈಗಿರೋ ಸಿಚುವೇಶನಲ್ಲಿ ಯಾವುದೊಂದು ಅಷ್ಟೇ, ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಗಲ್ಲ ಸಡನ್ನಾಗಿ, ಇನ್ನು ಮುಂದೆ ಪ್ರತಿಫಲ ಸಿಗುತ್ತೆ. ಆದರೆ ನಾವು ಸಡನ್ನಾಗಿ ಇವಾಗಲೇ ನಾವು ಮಾಡಿದ್ದು ಕೆಲಸಕ್ಕೆ ಅದಕ್ಕೆ ಪ್ರತಿಫಲವಾಗಿ ಸಿಗಬೇಕು ಅಂದರೆ ಏನೂ ಸಿಗಲ್ಲ. ಇನ್ನು ನಿನ್ನೆ ಹೇಳಿದ್ದು ವಿಡಿಯೋದಲ್ಲಿ ಒಳ್ಳೆಯದಕ್ಕೆ ಅಂದರೆ ನಮ್ಮ ರಿಲೇಷನಲ್ಲೇ ಒಬ್ರಿಗೆ ಆ ಥರ ಮಾಡಿದ್ರು. ಎಷ್ಟೊಂದು ಹಿಂಸೆ ಕೊಟ್ಟರು ಅಂದರೆ ಅವ್ರಿಗೆ ಪಾಪ ಅವರು ಮನೆ ಬಿಟ್ಟೆ ಬಂದ್ಬಿಟ್ರು, ಹೊರಗಡೆ ಬಂದರು. ಈಗ ಕೊನೆಗೆ ಇವಾಗೆಲ್ಲ ಮೊದಲೆಲ್ಲ ಇವಾಗ ಇವ್ರು ಮಾಡಿದ್ದು ಅವ್ರ ಮಕ್ಳಿಗೆ ತೋರ್ತದೆ ಅಂತ ಹೇಳ್ತಿದ್ರು. ಇವಾಗ ಅವ್ರು ಮಾಡಿದ್ದು ಇವಾಗಲೇ ತೋರ್ಬಿಡುತ್ತೆ. ಇಲ್ಲ ಅವರು ಕಣ್ಮುಂದೆ ಇದ್ದಾಗಲೇ ತೋರ್ತು ಅವ್ರಿಗೆ ಮಾಡಿದ ತಪ್ಪು ಅವ್ರಿಗೆ ಅನುಭವ ಆಯಿಸಿ ಮತ್ತೆ ಕರ್ಕೊಂಡು ಹೋದ್ರು. ಹಂಗೇ ಜೀವನ ನಾವು ಅವಾಗ ಹಂಗೆ ಅನಿಸ್ಬಿಡುತ್ತೆ. ಈಗ ಇನ್ನೊಬ್ಬರು ತಾಯಿ ಆಗಿರ್ತಾಳೆ, ತಾಯಿ ಎಷ್ಟೊಂದು ಪ್ರೀತಿ ಪಟ್ಟು ಸಾಕಿರ್ತಾಳೆ. ಇನ್ನು ಅವ್ರ ಹೆಂಡತಿ ಬಂದಮೇಲೆ ಮತ್ತೊಂದು ಮಕ್ಕಳು ಅವ್ರು ಆದ್ಮೇಲೆ ಬ್ಯುಸಿ ಆಯ್ತಾರೆ. ಬ್ಯುಸಿ ಆದ್ರೂ ಅವ್ರ ಪಾಡ್ಗೆ ಅವ್ರು ಸುಮ್ಮನೆ ಇದ್ಬಿಟ್ರೆ ಏನೂ ಅನಿಸಲ್ಲ. ಆ ಮಾತಾಡೋದು, ಅವ್ರು ಹೆಂಗೆ ಇವ್ರು ಹಿಂಗೆ ಅಂತ ಇನ್ನೊಬ್ರ ಜೊತೆ ಹೇಳೋದು, ಆಮೇಲೆ ಅವ್ರು ಸರಿ ಇಲ್ಲ ಅಂತ ಆ ತಾಯಿ ಬಗ್ಗೆ ಹೇಳೋದು, ಮಗನೇ ತಾಯಿ ಬಗ್ಗೆ ಹೇಳೋದು. ಆ ತಾಯಿ ಆಯ್ತಾಗ ಮಗನೂ ಬಿಡ್ಕೊಡೋಕ್ಕಾಗಲ್ಲ, ತೆಗೆದು ಅಲ್ಲ ಒಬ್ಬೊಬ್ರು ಹಂಗೂ ಅವರೇ
ಮಗನ್ನು ಕೂಡ ಬಿಟ್ಬಿಟ್ಟು ಬೇಕಾದ್ರೆ ಮಗನ ಬಗ್ಗೆನೂ ಹೇಳ್ತಾವ್ರೆ ಹಂಗೆ. ಈಗ ಅದೇನೇ ಆಗಿದ್ದು ಪಾಪ. ಎಷ್ಟೊಂದು ಆವಾಗ ಅವ್ರು ಮಾಡಿದ್ದು, ಅವರು ಎಷ್ಟೊಂದು ಹಿಂಸೆ ಕೊಟ್ಟರು ಅಂದರೆ ಹೊಡಿಯೋದು, ಎಳ್ದಾಕೋದು, ಕಾಲೇ ಸುಧಾ ಇದು ಮಾಡೋದು, ಕೋಲೆಲ್ಲ ಬಡ್ದವ್ರೆ, ಕಾಲೆಲ್ಲ ತುಳಿದವ್ರೆ, ಎಲ್ಲ ಮಾಡಿದ್ರು. ಇವತ್ತು ನೀನೇ ಬೇಕು ಅಂದ್ಕೊಂಡು ಬಂದವ್ರೆ. ಹಂಗೇನೆ ಏನು ಮಾಡೋಕ್ಕಾಯ್ತದೆ. ಆದರೆ ತಾಯಿ ಕರಳು ನೋಡಿ ಪಾಪ ಮಕ್ಕಳು ಹಂಗೆ ಕೇಳ್ಕೊಂಡ್ರು ಅಂತ ಅದು ಹಳೇದು ಏನು ಹೊಡೆದಿದ್ವಿ, ಅದು ನೋವು ಎಷ್ಟೊಂದು ಪಟ್ಟಿತ್ತು. ಬೆಳಗಾನೆ ಎಷ್ಟು ನಿದ್ದೆ ಮಾಡ್ದೇನೆ ನೋವು ಪಟ್ಟಿತ್ತು. ಆ ನೋವೆಲ್ಲ ಮತ್ತೆ ಹೋಯ್ತು. ಏನು ಗೊತ್ತಾ, ಇನ್ನು ಅಕ್ಕಪಕ್ಕದವರು ಅದು ಇದೇನೆ, ಒಂದು ಸ್ವಲ್ಪ ಹಳ್ಳಿ ಸೈಡಲ್ಲೆಲ್ಲ ಅದೇನೆ. ಅವ್ರೇನು ಅನ್ಕೋತಾರೋ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೋ ಅಂತ ತಾಯಿ ಎಲ್ಲನ ಸಹಿಸ್ಕೊಬತ್ತಾಳೆ. ಮಕ್ಕಳು ಅವಾಗ ಅವರು ಅಕ್ಕಪಕ್ಕದವ್ರನ್ನ ಯಾರನ್ನೂ ನೋಡಲ್ಲ, ಸುಮ್ಮನೆ ಅವ್ರ ಬಾಯಿ ಬಂದಂಗೆ ಮಾತಾಡಿರ್ತಾರೆ. ಇನ್ನು ಕೊನೆಗೆ ಬಂದಾಗ ಅವ್ರ ತಾಯಿಗೆ ಬಂದಿದ್ದ ಮಾತು ಏನೂ ನೆನಪಿರಲ್ಲ. ಅಥವಾ ನನ್ನ ಮಗ ಕರೆದ್ನಲ್ಲ ಅಂತ ಆಸೆಗೆ ಹೋಗ್ಬಿಡುತ್ತೆ. ನಮಗೆ ತಾಯಿ ಕರಲೇ ಅಷ್ಟು. ಏನೇ ಕಷ್ಟ ಬಂದ್ರೂ ಬೇಗ ಮರೆತ್ಬಿಡ್ತದೆ. ತಿರ್ಗಿ ಮರೆತ್ರ ಆ ಕಷ್ಟದಿಂದ ನೋವುಪಟ್ಟು ಬದುಕೋಕ್ಕೂ ರೆಡಿಯಾಗಿರುತ್ತೆ. ಇನ್ನು ಅದೇನೇ ಹೇಳ್ತಿದ್ದು, ಈಗಿನ ಕಾಲದಲ್ಲಿ ನಾವು ಏನು ಮಾಡ್ತೀವೋ ಅದು. ಇವಾಗ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತಾರಲ್ಲ, ಅದನ್ನೇ. ದೇವ್ರ ಮೇಲೊಬ್ಬ ಸುಮ್ಮನೆ ನಾವೇನು ಅವ್ರು ನೋಡ್ತಾಯಿಲ್ಲ, ಇವ್ರಿಗೆ ನೋಡ್ತಾಯಿಲ್ಲ, ಅವ್ರಿಗೆ ಗೊತ್ತಾಗ್ದಲೆ ಮಾಡ್ಬಿಟ್ಟು ಈ ಕೆಲಸನ ಇವ್ರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರ್ತೀವಿ ಸುತ್ತಮುತ್ತಲವರು. ಆದರೆ ದೇವ್ರ ಮೇಲೊಬ್ಬ ನೋಡ್ತಾ ಇರ್ತಾನೆ ಅಂತಾರಲ್ಲ, ಹಂಗೇನೆ. ಆ ದೇವರು ಅವ್ರು ಮಾಡಿದ್ದು ಇದಕ್ಕೆ ಕೆಲಸಕ್ಕೆ ಎಷ್ಟು ಅವ್ರಿಗೆ ನೋವು ಕೊಡ್ತು. ಅವ್ರ ಮನೇಲಿ ಗಂಡ ಹೆಂಡತಿ ಮಕ್ಳಿಗೂ ಸುಧಾ ಬಿಡಲಿಲ್ಲ. ಆ ಮಗುಗಾಗುತ್ತಲ್ಲ ನೋವು, ಅವಾಗ ಅವ್ರಿಗೆ ಗೊತ್ತಾಗಿದ್ದೆ. ಅವಾಗಲೇ ತಾಯಿ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗಿದ್ದು. ಆ ನೋವು ಮಾತ್ರ ಅವರು ಅಷ್ಟೇ ಪಟ್ಟರು. ಆ ನೋವು ಪಟ್ಟು ಎಲ್ಲ ಆದಮೇಲೆ ಎಲ್ಲ ಇದೇ ಅಕ್ಕಪಕ್ಕ ಜನ ಇರ್ತಾರಲ್ಲ, ಅಕ್ಕಪಕ್ಕದವರು ಬೈಯೋಕ್ಕೂ ಸರಿ, ತೆಗ್ಲಕ್ಕೂ ಸರಿ, ಆಡ್ಕೊಳ್ಳೋಕ್ಕೂ ಸರಿ. ಕೆಳಗೆ ಏನಾರ ಇದಾಗ್ಬಿಟ್ರೆ ಅವ್ರನ್ನ ಆಡ್ಕೊಳ್ಳೋಕ್ಕೂ ಆಡ್ಕೊತಾರೆ. ಇನ್ನೇನೋ ಬೆಳೆದ್ಬಿಟ್ರು ಅಂತ ಹೇಳ್ತಾರೆ. ಹಿಂಗೇನೆ ಎಲ್ಲದಕ್ಕೂ ಅಂಥವ್ರು ಇದ್ರೇನೆ ಮುಂದೆ ಬೆಳೆಯೋಕ್ಕಾಗೋದಿಲ್ಲ, ಏನಾರು ಮಾಡಬೇಕು ಅಂತ ಅನಿಸೋದು. ಇನ್ನು ಅವ್ರಿಗೂ ಅಷ್ಟೇ, ತಾಯಿಗೂ ಅಷ್ಟೇ, ಈ ಕಡೆ ಮಗನಿಗೂ ಅಷ್ಟೇ. ಅವರೇ ಅದೇ ಅಂದ್ಕೊಂಡು ಅವ್ರು ಹಂಗಂತಾರೆ ಅಂದ್ಕೊಂಡೆ ಧೈರ್ಯ ಅಂದ್ಕೊಂಡು. ಆ ತಾಯಿ ಅವತ್ತು ಏನಾಗಬೇಕು ಆಗಿತ್ತು, ತೀರೋಗಷ್ಟು ನೋವು ಪಟ್ಟಿದ್ಲು. ಅವತ್ತು ಸತ್ಯ ಹೋಗ್ಬೇಕಾಗಿತ್ತು. ಅಷ್ಟು ನೋವರಲ್ಲಿ ಈ ಹೊಳಕಿಟ್ಬಿಟ್ಟ ನೋವು ಪಟ್ಕೊಂಡು ಇಷ್ಟು ದಿನ ಬದುಕಿದ್ಕೆ ಆ ಮಗ ಬಂದು ಕರೆದಿದ್ಕು ಇವತ್ತು ಅವ್ರದ್ದು ಸಾರ್ಥಕ ಆಯಿತು ಅಂತ ಹೇಳ್ತಾರಲ್ಲ, ಹಂಗೇನೆ. ಗಂಡ ಹೆಂಡತಿಲಿ ಒಬ್ಬರು ಕಳ್ಕೊಂಡು ಹೋದ್ಮೇಲೆ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಆಗ್ಬಿಡ್ತಾರೆ. ಅದು ಅರ್ಥ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅವಾಗ ತಾಯಿ ಜೀವ ಒಂದೇ ಕಾಯೋದು, ಮಗನ ಜೀವ ಆಗಿರಲ್ಲ, ಮನಸ್ಸು ಬೇರೆ ಕಡೆ ಇರುತ್ತೆ. ಇನ್ನು ಅದಕ್ಕೂ ಸ್ವಲ್ಪ ಅನುಭವ ಆದಮೇಲೆ ನಿನ್ನ ತಾಯಿನೇ ಅನ್ಕೊಂಡು ಬರುತ್ತೆ ಅಷ್ಟೇ. ಇವತ್ತು ಹೊಸೊಬ್ರು ಸಿಕ್ಕಿದ್ರು, ರಿಲೇಷನ್ನವರೇ ಆಗಲಿ, ಫ್ರೆಂಡ್ಸಲ್ಲಿ ಇನ್ನೊಬ್ಬರಲ್ಲಿ ಹೋಗ್ಬೋದು. ಇನ್ನು ಕೊನೆಯಲ್ಲಿ ಯಾರು ಸಿಗ್ತಾರೆ ಇಲ್ಲ. ನಮ್ಮ ಕೊನೆಯಲ್ಲಿ ಅಪ್ಪ ಅಮ್ಮನೇ ಫ್ಯಾಮಿಲಿ, ಇಲ್ಲ ಗಂಡ ಹೆಂಡತಿ ಮಕ್ಕಳು ಅವರೇನೇ ಆಗೋದು. ಇನ್ನು ಬೇರೆಯವ್ರು ಯಾರೂ ಆಗಲ್ಲ. ಆ ತಾಯಿಗೂ ಅಷ್ಟೇ. ಬೇರೆಯವರು ಆ ಮಗುಂಗೆ ಸುಮಾರು ಜನ ಬಂದರು. ಅವಾಗ ಅವ್ರೇನೋ ತಾಯಿಯವರು ಅವಳೇನು ಹೋದ್ರಂತ ನನಗೆ ಹಿಂಗೆ ಅಂದ್ಕೊಂಡು ಬೇರೆ ಬಂದಿದ್ರು. ಅದರಿಂದ ಒಂದಾದ್ಮೇಲಂತೂ ಅವೆಲ್ಲ ಬಾಯಿನೂ ಮುಚ್ಚಿತು. ಇನ್ನು ತಾಯಿಗೆ ಸಂಬಂಧಪಟ್ಟ ಹುಡುಗಿಗೆ ಎಲ್ಲ ಖುಷಿ ಆಯಿತು. ಇನ್ನು ನನಗೂ ಖುಷಿ ಆಯಿತು. ಪಾಪ ಅವರು ಅವತ್ತು ಕಂಡು ಮಾತಾಡಿದ ಮಾತಕ್ಕೂ ಇವತ್ತು ಖುಷಿಯಿಂದ ಮಾತಾಡಿದ ಮಾತಕ್ಕೂ ಸಂತೋಷ ಆಯಿತು ಅಷ್ಟೇ. ಇವತ್ತು ಕಷ್ಟ ಇರ್ತದೆ, ಇನ್ನೊಂದು ಇರ್ತದೆ, ಇನ್ನು ನಾಳೆ ದಿನ ಖುಷಿಯಾಗಿರ್ಬೋದು. ಅದು ಕಷ್ಟ ಬಂತು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ಕೋಬಾರ್ದು, ಕಣ್ಣೀರಂತ ಹಾಕ್ಲೇಬಾರ್ದು. ಮೊದಲಾಗಿ ಆ ಕಣ್ಣೀರು ಸುಮ್ಮನೆ ಅತಿ ಕಣ್ಣೀರು ಹೋಗುತ್ತೆ ಹೊತ್ತು ಅದರಿಂದ ಉಪಯೋಗ ಏನೂ ಆಗಲ್ಲ. ನಮ್ಮ ಸಮಾಧಾನ ಆಗುತ್ತೆ ಅಷ್ಟೇ. ಆ ಕಣ್ಣೀರಿಗೆ ಬೆಲೆ ಸಿಗಬೇಕು ಅಂದರೆ ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಬಾಯ್ 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 ಮಾಡಪ್ಪ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ನೋಡಿ. ಬೇಡ ಸುಮ್ದಿರಪ್ಪ. ಆಯ್ತು ಸುಮ್ದಿರು. ನೀನು ವಿಜಯ್ ಇದು ಮಾಡ್ತೀಯಲ್ಲ, ಬರಿತಾ ಇರ್ತೀನಲ್ಲ. ಬೇಡ ರಿಸಿ ಹೊಡೆದ್ಬಿಡ್ತೀನಿ. ನನ್ಗೆ
ಟಾಯ್ ಒಲಿ ನಿಶಿ ಟಾಯ್ ಒಲಿ ಕೊಡಲ್ಲ. ಇನ್ನು ನೈಟ್ ಊಟಕ್ಕೆ ಮಸಪ್ ಸಾರು ಮಾಡಿ ಅನ್ನ ಮುದ್ದೆ ಮಾಡ್ಕೊಂಡಿದ್ದೀವಿ. ಇನ್ನು ಈ ವಿಡಿಯೋದಲ್ಲಿ ಮಾತಾಡಿರೋದು ಏನಾರು ತಪ್ಪು ಅನಿಸಿದ್ರೆ ತಪ್ಪಾಗಿದ್ದರೆ ನೋಡಿ ಹೇಳಿ. ಜೊತೆಗೆ ನನಗೇನು ಅನಿಸ್ತೋ ಅದನ್ನು ಹೇಳಿದೆ ಅಷ್ಟೇ. ಯಾರು ತಪ್ಪು ತಿಳ್ಕೊಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇನ್ನು ನನ್ನ ಮಕ್ಕಳದ್ದು ಆಟ ಸಾಮಾನು ಆಡೋದು ಹಂಡೋದು ಮತ್ತೆ ಎತ್ತು ಮಡಗೋದು. ಇನ್ನು ನನ್ನ ಮಗ ಏನೇ ನಾನು ಕೆಲಸ ಮಾಡ್ತಿದ್ರು ಜೊತೇಲಿ ಇದ್ದೇ ಇರ್ತಾನೆ. ಅದೇನೇ ಹೇಳ್ತಾರಲ್ಲ, ಇವಾಗ ಬಟ್ಟೆ ಇವಾಗ ಜೊತೇಲಿ ಇರ್ತಾರೆ. ಎಲ್ಲದರಲ್ಲೂ ಅಡುಗೆ ಮಾಡೋದ್ರಲ್ಲಿ, ಏನಾದ್ರು ಬಿಡಿಸೋದ್ರಲ್ಲಿ, ಸೊಪ್ಪು ಬಿಡಿಸೋದ್ರಲ್ಲಿ ಎಲ್ಲದರಲ್ಲೂ ಇರುತ್ತೆ. ಇನ್ನು ದೊಡ್ಡವರು ಆದಮೇಲೆ ಯಾವುದಕ್ಕೂ ಬರೋಲ್ಲ. ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಏನಿಲ್ಲ. ಈಗ ಎಲ್ಲರೂ ನಾವು ಹೆಂಗಿರ್ತೀವೋ ಹಂಗೆ ಅವರೂ ಇರ್ತಾರೆ. ನಾವು ಹೆಂಗೆ ಅವ್ರ ಜೊತೆ ಅವ್ರು ಇನ್ವಾಲ್ವ್ ಆಯ್ತಾರೋ, ನಾವು ಹೆಂಗೆ ಅವ್ರ ಜೊತೆ ಇನ್ವಾಲ್ವ್ ಆಯ್ತೀವೋ ಅವರು ನಮ್ಮ ಜೊತೆ ಇನ್ವಾಲ್ವ್ ಆಯ್ತಾರೆ ಅಷ್ಟೇ. ಇನ್ನು ನನ್ನ ಮಗ ಏನೇ ಸುಮ್ಮನೆ ಈರುಳ್ಳಿ ಬಿಡಿಸ್ಕೊಂಡು ಕೂತಿರಲಿ, ಬಟ್ಟೆ ಒಗಿತಾ ಇರಲಿ, ಪಾತ್ರೆ ತೊಳಿತಾ ಇರಲಿ, ಎಲ್ಲದಕ್ಕೂ ಇದು ಮಾಡ್ತಾನೆ ಅಷ್ಟೇ. ಅವ್ರ ಜೊತೆಗೆ ನಾವು ನಡ್ಕೊಂಡು ಹೋಗ್ತಾ ಇರೋದಷ್ಟೇ. ಇನ್ನು ಇವತ್ತಿನ ವಿಡಿಯೋ ಈಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೋಕಾಲಿ ಆಡೋದ್ರಲ್ಲೂ ಖುಷಿಯಿಂದ ಆಡ್ತಾ ಇದ್ದಾರೆ. ಸುಮ್ಮನೆ ಹಾಗೆ ಒಂದು ಇರಲಿ ಅಂತ ನನ್ನ ಮಕ್ಕಳು ಮೆಮೊರೀಸ್ಗೋಸ್ಕರನೇ ಒಂದು ವಿಡಿಯೋ ಅಂತೂ ಎಷ್ಟು ಮಾಡೋದು. ಇದಾದ್ರು ಒಂದು ಪೂರ್ತಿ ಒಂದು ಲಾಂಗ್ ವಿಡಿಯೋದಲ್ಲಿ ಇರುತ್ತೆ. ಅವ್ರ ಮೆಮೊರಿ ಇರೋದ್ರಿಂದ ನಮಗೂ ನೋಡೋಕ್ಕೂ ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋನೂ ಅವ್ರು ಆಟ ಆಡಿದ್ದು ಮಾಡಿದ್ದು ಎಲ್ಲನೂ ಮಧ್ಯದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.